ಮೋಸ. 20 ರೂಪಾಯಿ ಆರ್ಡ್ರ್ ಅಂತ ಹೇಳಿಬಿಟ್ಟು ಈ ಥರ ಮೋಸ ಮಾಡ್ತಾವನೆ. ಇವ್ರಿಗೆ ಏನೂ ತೋರಿಸ್ತಾ ಇಲ್ಲ. ಮತ್ತು ಮಲ್ಟಿ ಆರ್ಡ್ರಿಗೆ 20 ರೂಪಾಯಿಂದ ಹತ್ತೈತೆ. ಒಂದು ಕ್ಯಾನ್ಸಲ್, ಒಂದು ರಿಜೆಕ್ಟು. ಅರ್ಧ ಗಂಟೆ ತೊಗೋತಾರೆ ಒಂದು ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕೆ. ಇದು ಒಂದು $500 ಜಾಸ್ತಿನೇ ಹಾಕಿ ಮೇಡಮ್. ಇದು ಕಸ್ಟಮರ್ ಪೆನಾಲ್ಟಿ ಬೀಳುತ್ತಾ ಮೇಡಮ್? ಯಾರಿಗೆ ಪೆನಾಲ್ಟಿ ಬೀಳುತ್ತೆ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಡೈಲಿ ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ ನನಗೂ ಸ್ವಲ್ಪ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ನಿನ್ನೆ ನಂದು ಅರ್ನಿಂಗ್ಸ್ ಆಗಿರೋದು ತೋರಿಸ್ತಾನೆ. ನಿನ್ನೆ 2329 ರೂಪಾಯಿ ಆಗೈತಿ. ಮತ್ತು ಇವತ್ತು ಮಂಗಳವಾರ ಏನೇನು ಆಫರ್ ಕೊಟ್ಟನು ಅಂದ್ರೆ ತೋರಿಸ್ತೀನಿ ಬರ್ರಿ. ಇದನ್ನು ಮಧ್ಯಾಹ್ನ 40% 45% ಕೊಟ್ಟನು ಮಧ್ಯಾಹ್ನ ಸಾಯಂಕಾಲ. ಮತ್ತು ಯಾವುದು ಪೀಕ್ ಅವರ್ಸು ಮಧ್ಯಾಹ್ನ ಸಂಜೆ ಸಾಯಂಕಾಲ. ಇದು ಬ್ರೇಕ್ಫಾಸ್ಟ್ ಬಂದುಬಿಟ್ಟು 10 ಗಂಟೆವರೆಗೆ 40% ಕೊಟ್ಟವನೆ. ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂದ್ರೆ ಗಾಡಿ ಬೇರೆ ಸರ್ವಿಸಿಂಗ್ ಕೊಡಬೇಕಾಗ್ತೈತಿ. ನೋಡೋಣ ಎಷ್ಟು ಗಂಟೆವರೆಗೆ ಹೊಡಿತೀನಂತ. ನೋಡೋಣ ಈಗ ಟೈಮಿಂಗ್ ಆಗೈತಿ. ಕಿಲೋಮೀಟ್ರ್ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ಬರ್ರಿ. ಇವತ್ತಿಂದ ಎಲ್ಲಿ ಮಟ್ಟ ಹೊಡಿತೀನಿ ಗೊತ್ತಿಲ್ಲ, ಎಷ್ಟು ಗಂಟೆ ಮಟ್ಟ ಹೊಡಿತೀನಿ ಅದು ಗೊತ್ತಿಲ್ಲ. ನೋಡೋಣ ಬರ್ರಿ. ಇವಾಗ ಒಂದು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಆರ್ಡ್ರ್ ಬಿದ್ದೈತಿ. ಲೋಕಲ್ ಆರ್ಡ್ರ್ ಅನ್ಸುತ್ತೆ, ಎಲ್ಲಿ ಕೊಟ್ಟನೋ ಗೊತ್ತಿಲ್ಲ. ನೋಡ್ತೀನಿ ಹೆಬ್ಬಾಳ ಹತ್ರ ಕೊಟ್ಟವನೆ. ಗಾಡಿ ಕಿಲೋಮೀಟ್ರ್ಸ್ ನೋಡಿ 147 ಕಿಲೋಮೀಟ್ರ್ ಆಗೈತಿ. ಅಂದರೆ 1,00,000 ಕಿಲೋಮೀಟ್ರ್ ಆಗಿಬಿಟ್ಟು ಆಮೇಲೆ 147 ಕಿಲೋಮೀಟ್ರ್ ಆಗೈತಿ. ನೋಡೋಣ ಇವತ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗಾಡಿ ಕಿಲೋಮೀಟರ್ಸ್ ಅದು ಚೆಕ್ ಮಾಡೋಣ ಬರ್ರಿ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಂಡು ರಾಡಿ ತೆಗಿತಾರೆ ರಾಡಿನ. ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾಯಿಲ್ಲ. ಇಲ್ಲಿ ನೋಡಿದ್ರೆ ಬಿಲ್ಡಿಂಗ್ ನಂಬರ್ 7 ಯಾವುದು 7 ಅಂತೆ, ಬಿಲ್ಡಿಂಗ್ ನಂಬರ್ 2 ಅಂತೆ. ಇಲ್ಲಿ ನೋಡಿದ್ರೆ ಯಾವ ನಂಬರ್ 2ನೂ ಇಲ್ಲ. ಬಿಲ್ಡಿಂಗು 7 ಇಲ್ಲ, ನಂಬರ್ 2ನೂ ಇಲ್ಲ. ಅದರಲ್ಲಿ ಬೇರೆ ಟೇಕ್ ಫೋಟೋ ಅಂತೆ, ಲೈವ್ ಇಟ್ಟೋದು ಆರ್ಡ್ರ್ ಅಂತೆ. ಅಲ್ಲಿಟ್ಬಿಟ್ಟು ಎಲ್ಲಿ ಹೋಗೋಣ? ಇಲ್ಲಿ ನೋಡಿದ್ರೆ ಕಾಲು ಹೋಗ್ತಾ ಇಲ್ಲ. ಏನು ದರಿದ್ರದ ಹತ್ಬಿಟ್ಟು ಬೆಳಗ್ಗೆ ನೋಡಿ ಕಾಲ್ ಎಂಡು. ಟಿಕೆಟ್ ರೈಸ್ ಮಾಡಿದ್ದೀನಿ. ಅವ್ರು ಟಿಕೆಟ್ ರೈಸ್ ಮಾಡಿದ್ರೆ ಒಂದು ಸಲ ಕಾಲ್ ಬಂತು ಅಷ್ಟೇ. ಫಸ್ಟ್ನೇ ಆರ್ಡ್ರ್ ಈ ಥರ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಆರ್ಡ್ರ್ ಏನಾದರೂ ಕ್ಯಾನ್ಸಲ್ ಆದರೆ ತೊಗೊಂಡೋಗ್ಬಿಟ್ಟು ರಿಟರ್ನ್ ಕೊಡ್ತೀನಿ ರೆಸ್ಟೋರೆಂಟ್ಗೆ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಕೊಟ್ಬಿಟ್ಟು ಹೋಗ್ತೀವಿ ಅಷ್ಟೇ. ಇನ್ನೂ ನೋಡಿ ಫಸ್ಟ್ ಟೈಮ್ ಆಗಿದೆ 7:30 ಗಂಟೆಗೆ ಕಾಲು. ಸೆಕೆಂಡ್ ಟೈಮ್ ಕಾಲಿಂಗ್ ಕಸ್ಟಮರು. ಅವ್ರು ಇನ್ನೂ ಕಾಲ್ ಇದನ್ನು ಮಾಡ್ತಾಯಿದ್ದಾರೆ. ಬಿಜಿ ಅಂತ ತೋರಿಸ್ತೀನಿ. ದ ಕಸ್ಟಮರ್ ಬಿ ಬಿಸಿ ಇನ್ ಮೀಟಿಂಗ್ ಐತೆ. ಬೆಳಗ್ಗೆ ಯಾವ ಮೀಟಿಂಗಲ್ಲಿ ಕುತ್ಕೊಂಡಿರ್ತಾರೆ ಕಸ್ಟಮರ್ಸು. ಆರ್ಡ್ರ್ ಮಾಡಿಬಿಟ್ಟು ಕಾಲು ಹೋಗ್ತಾಯಿಲ್ಲ ನನ್ನ ಕಡೆಯಿಂದ. ಟಿಕೆಟ್ ರೈಸ್ ಮಾಡಿದ್ದೀನಿ ಅದಕ್ಕೆ. ಇಲ್ಲರ ಕಾಲು ಹೋಗ್ತಾಯಿಲ್ಲ ನೋಡಿ, ಕಾಲ್ ಎಂಡು. ಸರಿ ಆರ್ಡ್ರ್ ಏನಾಗುತ್ತೆ ಅಂತ ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಸೆಕೆಂಡ್ ಟೈಮ್ ಆಯಿತು, ಇನ್ನೂ ಕಾಲ್ ಪಿಕ್ ಮಾಡಲಿಲ್ಲ ಕಸ್ಟಮರ್. ಇವತ್ತು 3rd ಟೈಮ್ ಹೋಗ್ತಾ ಇದೆ ಇನ್ನೂ, ಅಂದರೆ ಇನ್ನೂ ಬಂದಿಲ್ಲ. ಇವಾಗ ಸೆಕೆಂಡ್ ಟೈಮ್ ಆಗಿದೆ, ಇನ್ನೂ ಕಾಲ್ ಪಿಕ್ ಮಾಡಿಲ್ಲ. ಇಲ್ಲಿ ಕಸ್ಟಮರ್ ಯಾವಾದ್ರು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಬೇಗ ಹೋಗ್ಬಿಟ್ಟು ಹೆಲ್ಪಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ಇಸ್ ನಾಟ್ ರೀಚೇಬಲ್ ಅಂತ ಹಾಕ್ಬಿಟ್ಟು ಟಿಕೆಟ್ ರೈಸ್ ಮಾಡಿದರೆ ಬೇಗ ಕಾಲ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಗುತ್ತೆ. ಒಂದು ಆರ್ಡ್ರು ಕ್ಯಾನ್ಸಲ್ ಆಗಬೇಕಾದ್ರೂ ಒಂದು ಮಿನಿಮಮ್ ಅರ್ಧ ಗಂಟೆ ಮಾಡೇ ಮಾಡ್ತಾರೆ. ಇವಾಗ ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಒಂದು 10 ನಿಮಿಷ ಇತ್ತು. 10 ನಿಮಿಷ ಆಗಿಲ್ಲ, ಒಂದು 5-7 ಮಿನಿಟ್ಸ್ ಆಗಿತ್ತೆ. ನೋಡೋಣ ಥರ್ಡ್ ಕಾಲಿಂಗ್ ಕಸ್ಟಮರ್ ಅಂತಾರೆ. 3ನೇ ಸಲ ಅಂತೀನಿ. ನೋಡೋಣ, ವೇಟ್ ಮಾಡ್ತೀನಿ. ಇವಾಗ ಕಸ್ಟಮರ್ ಕೇರ್ದವ್ರು ಫೋನ್ ಮಾಡೋರೆ. ನೋಡೋಣ ಏನಂತಾರಂತ, ಏನು ಹೇಳ್ತಾರಂತ. ಬೇಗ ಇಶ್ಯೂ ಸಾಲ್ವ್ ಮಾಡ್ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಮೇಡಮ್ ಕಸ್ಟಮರ್ ಮನೆ ನಂಬರ್ ಬಂದ್ಬಿಟ್ಟು 7 ಅಂತ ಹಾಕವ್ರೆ. 7 ಬಿಲ್ಡಿಂಗ್ ನಂಬರ್ 2 ಅಂತ. ಇಲ್ಲಿ ನೋಡಿದ್ರೆ ಯಾವ ಮನೆನೂ ಇಲ್ಲ ಲೊಕೇಶನ್ ಹತ್ರ 7 ಅಂತ. ಅದರಲ್ಲಿ ಬೇರೆ ಟೇಕ್ ಫೋಟೋ ಅಂತ ಹಾಕೋರು. ಯಾವ ಬಿಲ್ಡಿಂಗಲ್ಲಿ ಹೋಗ್ಬಿಟ್ಟು ನಾನು ಕೊಡಬೇಕು? ಕಾಲು ಪಿಕ್ ಮಾಡ್ತಲ್ಲ ಕಸ್ಟಮರು. ಹಾಂ ಓಕೆ, ಬೇಗ ತಗೊಳ್ಳಿ. ಹಾಂ ಬೇಗ ಮಾಡಿ. ಹಾಂ ಅವ್ರಲ್ಲಿ ಬರೀ ಡಿಸ್ಕನೆಕ್ಟ್ ಮಾಡಿಬಿಡಿ ಅಂತೆ. ನೋಡೋಣ ಇರಿ, ಈ ಥರ ಆಗುತ್ತೆ ನೋಡಿ. ಕಸ್ಟಮರ್ ಕೇರ್ದವ್ರು ಇನ್ನೂ ಕಸ್ಟಮರ್ ಕಾಲ್ ಮಾಡ್ತಾವ್ರೆ. ಅಲ್ಲಿವರೆಗೂ ವೇಟ್ ಮಾಡಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಂ ಮೇಡಮ್, ಹಾಂ ಏನು ಮಾಡೋಣ ಹಾಗಾದರೆ ನಾವು? ಮೇಡಮ್ ಸಿಕ್ಕಿದ್ರೆ ನಾನೇ ನಿಮ್ಗೆ ಟಿಕೆಟ್ ರೈಸ್ ಮಾಡ್ತಿದ್ದೆ. ಕಾಲಲ್ಲಿ ಇಲ್ಲ ಮೇಡಮ್. ಬೇಗ ಇಶ್ಯೂ ಸಾಲ್ವ್ ಮಾಡಿಕೊಡಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿಕೊಡಿ. ರಿಟರ್ನ್ ಬೀಳುತ್ತೆ, ನಾನು ರಿಟರ್ನ್ ಹೋಗ್ಬಿಟ್ಟು ಕೊಡ್ತೀನಿ. ಓಕೆ, ನಾನು ಅರ್ಧ ಗಂಟೆವರೆಗೆ ನಾವು ವೇಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಹಾಂ ಹಾಂ ಓಕೆ. ಇವಾಗ ಕಾಲ್ ಹೋಲ್ಡ್ನಲ್ಲಿ ಇಡ್ತೀರಾ, ಕಾಲ್ ಡಿಸ್ಕನೆಕ್ಟ್ ಮಾಡ್ತೀರಾ? ಓಕೆ ಹೇಳಿ ಮೇಡಮ್. ನಂಬರ್ 7 ಪ್ರಸಾದ್ ಅಂತೆ.
ಅದರಲ್ಲಿ ಬೇರೆ ಫೋಟೋ ಅಲ್ಲಿ ಇಟ್ಬಿಟ್ಟು ಫೋಟೋ ಹೊಡಿಯೋರಂತೆ. ಯಾವ ಬಿಲ್ಡಿಂಗಲ್ಲಿ ಹೋಗ್ಬಿಟ್ಟು ಫೋಟೋ ಹೊಡಿಯೋಣ? ಆರ್ಡ್ರ್ ಮಾಡ್ತಾರೆ ಫೋನ್ ಪಿಕ್ ಮಾಡೋದು. ಹಾಂ, ಸುಮ್ಮನೆ ನಮಗೆ ಅರ್ಧ ಗಂಟೆ ತೊಂದರೆಗಳು. ಬೆಳಗ್ಗೆ ಆರ್ಡ್ರ್ ಮಾಡ್ತಾರೆ, ಸುಮ್ಮನೆ ನೋಡಿ ಎಷ್ಟು ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಯಿತು. ಮನೆಗೆ ಬಂದ್ಬಿಟ್ಟು ಕೊಡ್ತೀವಿ ಊಟನ. ಅಡ್ರೆಸ್ ಬರೀ ನಂಬರ್ ಹಾಕೋರೆ 7 ಬಿಲ್ಡಿಂಗ್ ನಂಬರ್ 2. ಈ ಲೊಕೇಶನ್ ನೋಡಿದ್ರೆ ಈ ಬಿಲ್ಡಿಂಗಲ್ಲಿ ತೋರಿಸೈತೆ. ಈ ಬಿಲ್ಡಿಂಗ್ ನಂಬರ್ ಎಷ್ಟೈತೆ ಗೊತ್ತಿಲ್ಲ. ಅದೇ ಮಾರುತಿನಿಲ್ಲ ಅಂತ ಅಷ್ಟೈತೆ ಕರೆಕ್ಟಾಗಿ ಹೆಸರು. 7 ಅಂತ ಯಾವ್ದು ಮನೆಗೆ ಹೋಗೋಣ ಹೇಳಿ? ಇದಂತ ಗೊತ್ತಿಲ್ಲ ಯಾವ ಕಡೆ ಅಂತ ಹೋಗೋಣ. ಯಾವುದೋ ಇರಲಿ, ಕ್ಯಾನ್ಸಲ್ ಆದರೆ ಹೋಗ್ಬಿಟ್ಟು ರೆಸ್ಟೋರೆಂಟಿಗೆ ಕೊಡ್ತೀನಿ ಅಂತ. ಇಡ್ಲಿ ವಡೆ ಇದೆ 3 ಪ್ಲೇಟು ನೋಡಿ. ಫೋಟೋ ಹಾಕಕ್ಕೆ ಕೇಳೋರೆ. ಫೋಟೋ ಎಲ್ಲಿ ಯಾವ ಮನೆ ಹತ್ರ ಹೋಗ್ಬಿಟ್ಟು ಫೋಟೋ ಹಾಕಲಿ ನಾನು? ಅಲ್ಲಿ ಇಟ್ಬಿಟ್ಟು ಹೋಗಿ ಅಷ್ಟೇ. ಆರ್ಡ್ರ್ ಮಾಡ್ತಾರೆ ನನ್ನ ಮಕ್ಕಳು. ಹಾಂ, ಅಷ್ಟೇ, ಏನು ಮಾಡೋಕ್ಕಾಗಿಲ್ಲ. ಹೌದು, ಹಿಂಗೆ ನೋಡೋಣ. ಅಷ್ಟೇ ನೋಡಿ. ಮೇಡಮ್ ಅವ್ರು ಒಳ್ಳೆ ಮಾತು ಹೇಳೋದು. ಹೌದೌದು, ಆರ್ಡ್ರ್ ಮಾಡೋರು ಮನೆಯಾಗ ಬಿಟ್ಟು ಪಾಪ ತಂದು ಕೊಡ್ತೀರಾ? ಅದರಲ್ಲಿ ಬೇರೆ ಇಲ್ಲಿರ್ಬೇಕು ಮಾಡ್ತಾರೆ, ಅದು ಇದಂತ ಬೈತಾ ಇದ್ದಾರೆ. ನೋಡೋಣ, ಇವಾಗ 10 ನಿಮಿಷ ಬಿಟ್ಬಿಟ್ಟು ಟಿಕೆಟ್ ರೈಸ್ ಮಾಡಿದರೆ ಅವ್ರು ಆರ್ಡ್ರ್ ಕ್ಯಾನ್ಸಲ್ ಆದರೆ ನೋಡೋಣ. ರಿಟರ್ನ್ ಇದಕ್ಕೆ ರೆಸ್ಟೋರೆಂಟಿಗೆ ಬೀಳುತ್ತೆ ರಿಟರ್ನ್ ಆರ್ಡ್ರು. ಬ್ರಾಹ್ಮಿಣ್ ಸತ್ಯ ಇಲ್ಲಿಂದ ಮೊದಲನೇ ಆರ್ಡ್ರು. ನೋಡೋಣ, ವೇಟ್ ಮಾಡ್ತೀನಿ. ಎಷ್ಟೊತ್ತು ಗಂಟೆ ಕ್ಯಾನ್ಸಲ್ ಆಗುತ್ತೆ. ಇವಾಗ ಕಾಲ್ ಮಾಡ್ತಾವ್ರೆ ಕಸ್ಟಮರ್ ಕೇಳಿದವರು. ಈಗ ನೋಡೋಣ ಏನಂತಾರೆ. ನಮಸ್ತೆ ಸರ್, ನಾನು ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ಟೀಮಿಂದ ಮಾತಾಡ್ತಿದ್ದೀನಿ. ನನ್ನ ಹೆಸರು ನಂದ. ನನ್ನ ಮತ್ತೆ ಕ್ಯಾಪ್ಟನ್ ಸುಭಾಷ್ ಅವ್ರ ಜೊತೆ ಆಗ್ತಿದೆಯಾ? ಹೌದು, ನೀವು ಯಾರು ಸರ್? ಮೇಡಮ್ ಹೇಳಿ ಮೇಡಮ್ ಬೇಗ. ಕ್ಯಾಪ್ಟನ್ ಸುಭಾಷ್, ನೀವು ಟಿಕೆಟ್ ರೈಸ್ ಮಾಡಿದ್ರಲ್ಲ ಕಸ್ಟಮರ್ ನಾಟ್ ರೀಚಬಲ್ ಅಂತ. ಹೌದು. ಕಸ್ಟಮರ್ ಕಾಲ್ ಕನೆಕ್ಟ್ ಆಗಿದೆಯಾ ಸರ್? ಇಲ್ಲ ಮೇಡಮ್, ಕಸ್ಟಮರ್ ಕಾಲ್ ಕನೆಕ್ಟ್ ಆಗಿಲ್ಲ. ಇಲ್ಲಿ ಮನೆನೂ ಸಿಗ್ತಾ ಇಲ್ಲ, ಯಾವ ಬಿಲ್ಡಿಂಗು ಇಲ್ಲ. ನಿಮ್ಗೆ ಅದು ಕೂಡ ಕಾಲ್ ಬ್ಯಾಕ್ ಕೂಡ ಬಂದಿಲ್ವಾ? ಇಲ್ಲ, ಅದು ಟಿಕೆಟ್ ರೈಸ್ ಮಾಡಿದ್ದು ಅವಾಗಲೇ ಒಂದು 10 ಮಿನಿಟ್ಸಲ್ಲಿ ಆರ್ಡ್ರ್ ನಾವು ಇಶ್ಯೂಸ್ ಸಾಲ್ವ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೂ ಇವಾಗ ಒಂದು 10 ಮಿನಿಟ್ಸ್ ಮೇಲೆ ಆಯಿತು ನೀವು ಕಾಲ್ ಮಾಡಿದ್ರು. ಅದು ಇವಾಗ. ಹೌದಾ? ಓಕೆ, ಆಗಿರೋ ತೊಂದರೆಗೆ ದೊಡ್ಡ ಕ್ಷಮಿಸಿ. ಬಟ್ ನನ್ಗೆ ಈಗನೇ ಟಿಕೆಟ್ ಅಸೈನ್ ಆಗಿರೋದು. ನಾನು ಚೆಕ್ ಮಾಡಿ ಲೀವ್ ದ ಆರ್ಡರ್ ಆಗಿ ಡೋರ್ ಸ್ಟೆಪ್ ಅಂತ ಕೊಟ್ಟಿದ್ದಾರೆ ಕಸ್ಟಮರ್. ಎಕ್ಸಾಕ್ಟ್ ಆಗಿ ನಿಮ್ಗೆ ಮೇಡಮ್ ಬಿಲ್ಡಿಂಗ್ ನಂಬರ್ ಇಲ್ಲ ಮೇಡಮ್ ಇಲ್ಲಿ. ಒಂದು ನಿಮಿಷ ಮೇಡಮ್, ಇಲ್ಲಿ ಅಕ್ಕಪಕ್ಕದವರು ಕೇಳಿದೆ, ಈ ಬಿಲ್ಡಿಂಗ್ ನಮ್ದಲ್ಲ ನಿಮ್ದಲ್ಲ ಅಂತ ಹೇಳಿದ್ರು ಅವರು. ಓಕೆನಾ? ಯಾವ ಬಿಲ್ಡಿಂಗ್ ನಂಬರ್ 2 ಅಲ್ಲಿ ಇದೇನು? ಅಪಾರ್ಟ್ಮೆಂಟು ಅಲ್ಲ, ಇದು ಮನೆ ಲೈನ್ಸ್ ಇರೋದು. ಅಪಾರ್ಟ್ಮೆಂಟ್ ಇದ್ರೆ ಗೊತ್ತಾಗುತ್ತೆ. ಇಲ್ಲಿ ಬರೀ ನಂಬರ್ 7 ಹಾಕ್ಬಿಟ್ಟು 2 ಅಲ್ಲಿ ಇಡು ಅಂತಂದರೆ ಎಲ್ಲ ಹೋಗ್ಬಿಟ್ಟು ಇಡೋಣ ನಾವು. ಹೌದು ಸರ್, ನಿಮ್ಮ ತೊಂದರೆ ಅರ್ಥ ಆಗ್ತಿದೆ. ಆಗಿರೋ ತೊಂದರೆಗೆ ಕ್ಷಮಿಸಿ. ಯಾವುದು ಕೂಡ ಕಾಲ್ ಬ್ಯಾಕ್ ಕೂಡ ಬರಲಿಲ್ಲ ಹಾಗೂ ಕನ್ಫರ್ಮೇಷನ್ ಕೂಡ ಸಿಗಲಿಲ್ಲ ಅಂತ ಆಗಿದೆ ಅಲ್ವಾ? ನೀವು ಆರ್ಡರ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. ದಯವಿಟ್ಟು ಬೇರೆ ಅವ್ರಿಗೆ ಪ್ರೊಸೀಡ್ ಆಗಿ. ಓಕೆನಾ? ಓಕೆ, ಬೇಗ ಮಾಡಿ. ಧನ್ಯವಾದ. ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ರಿಕ್ವೆಸ್ಟ್ ಇದೆ ಸರ್. ಇದು ನನಗೇನು ಪೆನಾಲ್ಟಿ ಬೀಳಲ್ವಾ? ಒಂದು ನಿಮಿಷ ಮೇಡಮ್, ನನಗೇನು ಪೆನಾಲ್ಟಿ ಬೀಳಲ್ವಾ? ನಿಮ್ಗೆ ಯಾವುದೇ ಥರದ್ದು ತೊಂದರೆ ಅದು ಕಸ್ಟಮರ್ ಪೆನಾಲ್ಟಿ ಬೀಳುತ್ತಾ ಮೇಡಮ್? ಯಾರಿಗೆ ಪೆನಾಲ್ಟಿ ಬೀಳುತ್ತಾ ಹಾಗಾದ್ರೆ? ಇದು ಕಸ್ಟಮರ್ಗೆ ಬೀಳುತ್ತೆ. ಕಸ್ಟಮರ್ಗೆ ಬೀಳುತ್ತಾ? ಇದು ಒಂದು $500 ಜಾಸ್ತಿನೇ ಹಾಕಿ ಮೇಡಮ್. ಇಂಥ ನನ್ನ ಮಕ್ಕಳಿಗೆ ಟಿಕಾಗ್ ಅಂಚಲ್ಲಿ ಬಂದುಬಿಟ್ಟೈತೆ. ಆರ್ಡ್ರ್ ಮಾಡ್ತಾರೆ, ಫೋನ್ ಪಿಕ್ ಮಾಡೋಕ್ಕಾಗಲ್ವಾ? ನಿಮ್ಮ ತೊಂದರೆ ಅರ್ಥ ಆಗ್ತಿದೆ. ಆಗಿರೋ ತೊಂದರೆಗೆ ಇವಾಗ ಮತ್ತೆ ರಿಟರ್ನ್ ಆರ್ಡರ್ ಬಿಟ್ಟು ನೋಡಿ. ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಅದೇ ಥರದ್ದು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ನೀವು ಆಲ್ರೆಡಿ ನಿಮ್ಮ ಕನ್ಫರ್ಮೇಷನ್ ತಗೊಂಡ್ಬಿಟ್ಟು ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೇನೆ. ದಯವಿಟ್ಟು ಬೇರೆ ಅವ್ರಿಗೆ ಪ್ರೊಸೀಡ್ ಆಗಿ. ಓಕೆನಾ? ಮತ್ತೆ ರಿಟರ್ನ್ ಆರ್ಡರ್ ಬಂದಿದೆಯಾ ನಿಮ್ಗೆ ಈಗ? ಬಿದ್ದಿದೆ ರಿಟರ್ನ್ ಆರ್ಡರ್. ರೆಸ್ಟೋರೆಂಟ್ ಹೋಗಿ ಕೊಡ್ಬೇಕು ನಾನು. ಇತ್ತನೇ ಚೆಕ್ ಮಾಡಿದ್ರೆ ರಿಟರ್ನ್ ಆರ್ಡರ್ ಕನ್ಫರ್ಮ್ ಅಂತ ಅಪ್ಡೇಟ್ ಆಗಿದ್ದಿಲ್ಲ, ಅದಕ್ಕೋಸ್ಕರ ರಿಟರ್ನ್ ರೆಸ್ಟೋರೆಂಟ್ ಕೊಟ್ಬಿಡಿ. ಓಕೆ ಮೇಡಮ್, ಅಲ್ಲಿ ರೆಸ್ಟೋರೆಂಟ್ ಹೋಗಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ತುಂಬ ಧನ್ಯವಾದ. ಅರ್ಥ ಮಾಡಿ ನೋಡಿ, ನಮಗೆ ಯಾವುದೋ ಪೆನಾಲ್ಟಿಗಳು ಬೀಳಲ್ಲ. ಆಲ್ಮೋಸ್ಟು ಅದು ಕಸ್ಟಮರ್ಗೆ ಬೀಳತ್ತೆ ಅಂತೆ ಅಂದರೆ ಪೆನಾಲ್ಟಿ. ಇವಾಗ ನನಗೆ ರಿಟರ್ನ್ ಬಂದ್ಬಿಟ್ಟು ಮತ್ತೆ ಬ್ರಾಹ್ಮಿಣ್ ಸೆಟೇಡ್ಲಿಗೆ ಹೋಗಿ ಕೊಡಬೇಕು. 7:15 ಗಂಟೆಗೆ ಬಂದಿರೋದು. 7:50 ಅಂದರೆ ಫಸ್ಟ್ ಆರ್ಡರ್ ಪಿಕಪ್ ಮಾಡ್ಕೊಂಡು ಬರೋಕ್ಕೆ ಇಲ್ಲಿಂದ ಒಂದು 5-10 ನಿಮಿಷ ಅಷ್ಟೇ. ಅರ್ಧ ಗಂಟೆ ತೊಗೋತಾರೆ ಒಂದು ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕೆ. ಫಸ್ಟ್ನೇ ಆರ್ಡ್ರ್ ಈ ಥರ ಆದರೆ ಯಾರು ಡಿಟೇನ್ ಮಾಡಲ್ಲ. ಹೋಗ್ರಿ, ಇವತ್ತು ಮನೆಗೆ ಹೋಗ್ಬಿಡ್ತೀನಿ ಆ ಕಡೆ. ಸುಮ್ಮನೆ ಟೈಮ್ ವೇಸ್ಟ್ ಎಷ್ಟು ಅರ್ಧ ಗಂಟೆ ಮೇಲೆ ಟೈಮ್ ವೇಸ್ಟ್ ಆಯ್ತು. ಇನ್ನೊಂದು ಆರ್ಡರ್ ಹೊಡೆದಿರೋ ಆರ್ಡರ್ ಆಗ್ತಿತ್ತು. ಬನ್ನಿ, ಇದ್ರ ಹೋಗ್ಬಿಟ್ಟು ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು OTP ತೊಗೊಳ್ಳೋಣ. ರಿಟರ್ನ್ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ ಇವಾಗ ಆರ್ಡ್ರ್ ಕೊಡೋಕ್ಕೆ. ಕ್ಯಾನ್ಸಲ್ ಆಯಿತು ಆರ್ಡ್ರ್. ನಾನು OTP ಹೇಳಿ ಆರ್ಡ್ರ್ ID 8935 ಕ್ಯಾನ್ಸಲ್. ಕ್ಯಾನ್ಸಲ್. OTP ಅಲ್ಲೇ ಕಸ್ಟಮರ್ ಮಾತ್ರ ಇದೆ, ನಮ್ಮ ಹತ್ರ OTP ಇಲ್ಲ. ಇಲ್ಲಿ ಬರಲ್ವಾ? ಇಲ್ಲಿ OTP ಹಂಗಾರೆ ಐಟಮ್ ಮಾತ್ರ ಕೊಟ್ಬಿಟ್ಟು ಹೋಗೋದ ನಾವು? ಐಟಮ್ ಮಾತ್ರ ಅಷ್ಟೇ ನಾವು. ಅದಿಲ್ಲ, ನನಗೆ ಗೊತ್ತಿಲ್ಲ. ಅದು ಆರ್ಡ್ರ್ ನಿಮ್ಮ ಹತ್ರ ಇರುತ್ತೆ. ಕ್ಯಾನ್ಸಲ್ ಆಗಿರೋದು OTP ಸಿಸ್ಟಮಲ್ಲೇನಾ? ಇಲ್ಲ, ಸಿಸ್ಟಮಲ್ಲಿ OTP ಇಲ್ಲ. ಯಾವಾಗಲೇ ನೋಡಿ ಬರುತ್ತೇನಂತ ಚೆಕ್ ಮಾಡಿ. ಬರಲ್ವಾ ಸಿಸ್ಟಮಲ್ಲೇನಾ? OTP ಇಲ್ಲ. ಕಸ್ಟಮರ್ಗೆ ನೀವು ಕಾಲ್ ಮಾಡಿ ಕಸ್ಟಮರ್ ನಿಮಗೆ OTP ಕೊಡ್ತೀವಿ, ಆಮೇಲೆ ಹೇಳಿ ನನಗೆ. ಅದನ್ನು ಮತ್ತೆ ನೀವೇ ಇದಕ್ಕೆ ಮಾಡ್ತಾ ಇದ್ದೀರಾ? ಸೊಪೆಲೋ ಟಬ್ಬರ್ ಮತ್ತೆ ಇಲ್ಲಿ ಇದನ್ನು ಬರೋಣಂತೆ. ಇವಾಗ ರೆಸ್ಟೋರೆಂಟ್ ನೋಟ್ ಶೇರಿಂಗ್ ಪಾಸ್ಪೋರ್ಟ್ ಅಂತ OTP ಕೊಡೋಣ. ಇದನ್ನು ಇಲ್ಲಿ ಕೊಟ್ಬಿಟ್ಟೋಣ. ಕಾಲ್ ಬಂತು, OTP ಕೊಡೋಣ. ಇರಿ ನೋಡೋಣ ಇವ್ರು ಏನು ಹೇಳ್ತಾರೆ ನೋಡೋಣ ಇವಾಗ.
ಹಾಂ ಮೇಡಮ್ ಇದು ಕಷ್ಟ ಇಲ್ಲಿ OTP ಅವ್ರಿಗೆ ಶೋ ಆಗಲ್ಲ ಅಂತೆ. ನೀವು OTP ಹೇಳ್ಬೇಕಂತೆ. ರೆಸ್ಟೋರೆಂಟ್ ಹತ್ರ ಕೊಟ್ಟಿದ್ದೇನೆ ಐಟಮ್ನ. ಫೋನ್ ಕೊಡ್ಲ ಅವ್ರಿಗೆ ತೊಗೊಳ್ಳೋಣ ಹೇಳಿ ಕೊಟ್ಟವ್ರು ಅಂತೇಳಿ ಐಟಮ್ ಕೊಟ್ಟಿದ್ದೇನೆ ಅಂತೇಳಿ. ಹಲೋ ಐಟಮ್ ಕೊಟ್ಟಿದ್ಯಾ ಮೇಡಮ್? ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ ಅಂತ ಹೇಳು. ಕೊಟ್ಟಿದ್ದೆ ಅಂದರೆ ಹಲೋ ಮೇಡಮ್ ಅವರು OTP ಅಲ್ಲಿ ಶೋ ಆಗಲ್ಲಂತೆ. ಅದಕ್ಕೆ ನಾವು ಟಿಕೆಟ್ ರೈಸ್ ಮಾಡಕ್ಕೆ ಹೇಳಿದ್ದು. ಅವರು ಕಾಲ್ ಬರ್ತಾನ ನಿಮಗೆ? ಕಾಲ್ ಬರುತ್ತಾ ನಿಮಗೆ? ಹಾಂ ಹೇಳಿ. ಕಾಲ್ ಪಾಸ್ ಮಾತಾಡಿ. ಹಲೋ ನೀವು ಅಪ್ಡೇಟ್ ಮಾಡಬೇಕು. ನಾನು ಇಲ್ಲಿ ಬರೋ OTP ಬರಲ್ಲ. ಆರ್ಡ್ರ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ OTP ಶೋ ಆಗ್ತಲ್ಲ ಅಂತ ಅವ್ರೆ. ಇವ್ರು ಬೇರೆ ನೀವೇ ಶೋ ಮಾಡ್ಕೊಳ್ಳಿ ಅಂತ ಅವ್ರೆ. ನೋಡೋಣ ವೇಟ್ ಮಾಡೋಣ ಏನಾಗುತ್ತೆ. ಏನಂತೆ ಮಾಡ್ತಾರೆ? ಹಾಂ ಮಾಡ್ತೀರಾ ಮೇಡಮ್? ಮಾಡಿ. ಹಾಂ ಓಕೆ ನೋಡೋಣ. ಕ್ಯಾನ್ಸಲ್ ಮಾಡಿಕೊಡ್ತೀನಿ ಅಂತ ಅಂದರೆ ರಿಟರ್ನ್ ಕೊಟ್ಟಿದ್ದೀವಲ್ಲ ಇವಾಗ. ನೋಡೋಣ ಯಾವಾಗ 30 ರೂಪಾಯಿ ಕೊಟ್ಟಿದ್ರು. ಈ ಆರ್ಡ್ರಿಗೆ ಎಷ್ಟು ಕೊಡ್ತಾರೋ ನೋಡೋಣ. ಕ್ಯಾನ್ಸಲ್ ಮಾಡಿದ್ರು, ಕ್ಯಾನ್ಸಲ್ ಆಯಿತು. ನೋಡಿ ಬರೀ ಎಷ್ಟು ರೂಪಾಯಿ ಕೊಟ್ಟವ್ರು ಅಂದರೆ ಆರ್ಡ್ರಿಗೆ 11 ರೂಪಾಯಿ ಕೊಟ್ಟವ್ರೆ. ನೋಡಿ ಕ್ಯಾನ್ಸಲ್ ಆಗಿರೋ ಆರ್ಡ್ರಿಗೆ 7-14 ಆರ್ಡ್ರ್ ಬಿದ್ದಿರೋದು. 8 ಗಂಟೆ ತಂದು ಕೊಟ್ಟಿದ್ದು. 45 ನಿಮಿಷ ಒಂದು ಆರ್ಡ್ರ್ ರಿಟರ್ನ್ ಬಂದ್ಬಿಟ್ಟು ಕೊಡೋಕ್ಕೆ. ಕೊಟ್ಟಿದ್ದೀನಲ್ಲ ಐಟಮು. ಏನು ತೊಗೊಂಡು ಹೋಗ್ಬೇಕಾ ನಾವೇ? ಹಾಂ ತೊಗೊಂಡ್ಬೇಡವಾ? ನೋಡೋಣ ಆರ್ಡ್ರ್ ಕೊಟ್ಟಿದ್ದೀನಿ ಅವ್ರಿಗೆ. ಮತ್ತೆ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ವೇಟ್ ಮಾಡ್ತೀನಿ. ಅರಟಿ ನಗರ ಬ್ರಾಹ್ಮಣ ತಟ್ಟೆ ಇಡ್ಲಿ ಹತ್ರ ಇದ್ದೀನಿ. ಇಲ್ಲಿಂದ 80 ಫೀಟ್ ರೋಡ್ ಸಂಜಯನಗರ ಬ್ರಾಹ್ಮಣ ತಟ್ಟೆಗೆ ಇಳಿದ್ಬಿಟ್ಟವನೆ. 5.93 ಅಂದರೆ 6 ಕಿಲೋಮೀಟ್ರಿಗೆ 43 ರೂಪಾಯಿ ಎಕ್ಸೆಪ್ಟ್ ದ ಆರ್ಡರ್. ಹೋಗೋಣ ಬನ್ನಿರಿ. ಈಗ 2ನೇ ಆರ್ಡ್ರಕ್ಕೆ ಇದು ಆರ್ಡ್ರ್ ಕ್ಯಾನ್ಸಲ್ ಆಗ್ತಾಯಿತ್ತು. ಆ್ಯಂಡ್ ಮತ್ತೆ ಹೋಗಿ ಕಸ್ಟಮರ್ ಪಿಕ್ ಮಾಡ್ತಾರೆ. ನೋಡೋಣ ಬರ್ರಿ. ಆವಾಗಲೇ ಒಂದು ಆರ್ಡ್ರ್ ಬಿದ್ದಿತ್ತು. ಅದು ಆರ್ಡ್ರ್ ರಿಜೆಕ್ಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಅದು ಹೆಂಗೆ ರಿಜೆಕ್ಟ್ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ನನಗೂ ರಿಜೆಕ್ಟಿಗೆ ಬಂದುಬಿಟ್ಟೈತೆ. ಒಂದು ಕ್ಯಾನ್ಸಲು, ಒಂದು ರಿಜೆಕ್ಟು. ಏನು ಮಾಡೋದು, ಡ್ಯೂಟಿ ಮಾಡೋಕ್ಕೆ ಮೂಡಿಲ್ಲ. ಹೋಗ್ತೀನಿ ಇವಾಗ ಮನೆಗೆ. ಇದೊಂದು ಆರ್ಡ್ರ್ ಕೊಟ್ಬಿಟ್ಟು ಕಸ್ಟಮರ್ ಬರ್ತಾನೆ ಅಂದವ್ರೆ. ಕಸ್ಟಮರ್ ಬಂದುಬಿಟ್ಟು ಇದೊಂದು ಡೆಲಿವರಿ ಕೊಟ್ಬಿಟ್ಟು ಗಾಡಿ ಸರ್ವಿಸಿಂಗ್ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಮನೆಗೆ ತಲೆನೋವು ಅವನು ಹೋಗಿ ಈ ಥರ ರಿಜೆಕ್ಟ್ ಮಾಡ್ತಾನೆ. ಈ ಥರ ಕಸ್ಟಮರ್ ಕ್ಯಾನ್ಸಲ್ ಆದರೆ ಮೂಡ್ ಹೋಗ್ಬಿಡುತ್ತೆ. ನೋಡೋಣ ಶೋರೂಮ್ಗೆ ಹೋಗ್ಬಿಟ್ಟು ಇವತ್ತು ಅಂದರೆ 7 ಕಿಲೋಮೀಟರ್ ಅಂತ ಹೇಳಿದ್ರು. ನೋಡೋಣ ಶೋರೂಮ್ಗೆ ಹೋಗ್ಬಿಟ್ಟು ಇವಾಗ ಶೋರೂಮ್ ಹತ್ರ ಬಂದಿದ್ದೀನಿ ಮತ್ತೆ ಸರ್ವಿಸಿಂಗ್ ಬಿಡೋಕ್ಕೆ. ಅಂದರೆ ಆಲ್ಮೋಸ್ಟ್ ಅದು 99,600 ಚಿಲ್ಲರೆಗಿತ್ತು. 166 ಕಿಲೋಮೀಟ್ರ್ ಓಡಿಸಿದ್ದೀನಿ ಇವಾಗ. ಅದಕ್ಕೆ ಶೋರೂಮ್ ಬಿಟ್ಟಿದ್ದೆ. ಅಂದರೆ 700 ಕಿಲೋಮೀಟ್ರ್ ಆದಮೇಲೆ ಬಿಡೋಕ್ಕೆ ಹೇಳಿದ್ರು. ಇವಾಗ ಗಾಡಿ ವಾಷಿಂಗ್ ಎಲ್ಲ ಸ್ವಲ್ಪ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಮಧ್ಯಾಹ್ನ ಬಂದುಬಿಟ್ಟು ಡ್ಯೂಟಿ ಆನ್ ಮಾಡ್ತೀನಿ. ನೋಡೋಣ ಬೇರೆ ಆ್ಯಪ್ ಮಾಡೋಣ ಇವತ್ತು ಡ್ಯೂಟಿದು. ಸರ್ವಿಸಿಂಗ್ ಕೊಟ್ಬಿಟ್ಟು ಹೋಗ್ತೀನಿ ಇವಾಗ ಶೋರೂಮ್ ಬಿಟ್ಟು ಲೆಟ್ರ್ ಒಂದು ಕೊಟ್ಟರು. ಲವ್ ಲೆಟ್ರ್ ಅಂತರೂ ಅಲ್ಲ, ಗಾಡಿದು ಇದನ್ನು ಕೊಟ್ಟರು. ಸರ್ವಿಸಿಂಗ್ ನಂಬರ್ಗಳು ಕೊಟ್ಟರು. ಅಂದ್ರೆ ಸರ್ವಿಸ್ ಆದಮೇಲೆ ಕಾಲ್ ಮಾಡ್ತಂದರು. ನೋಡೋಣ ಈಗ ಮನೆಗೆ ಹೋಗಿ ನಾಷ್ಟ ಮಾಡಿಬಿಟ್ಟು ಮಣ್ಕೋತಾನೆ. ನೋಡಿ ನಮ್ಮ ಫ್ರೆಂಡ್ ಬೆಳಗ್ಗೆಯಿಂದ ಹೆಂಗೆ ಹೊಡೆದವನಂದರೆ ಟ್ರಾವೆಲ್ ಪೇ 18, ಸರ್ಜ್ 10, ಟೋಟಲ್ ಬಂದುಬಿಟ್ಟು 28 ರೂಪಾಯಿ. ನೋಡಿ ಮತ್ತೊಂದು ಆರ್ಡ್ರ್ ತೋರಿಸ್ತೀನಿ. ಹಾಗೆ ಇದಕ್ಕೆ 60 ರೂಪಾಯಿ ಕೊಟ್ಟವನೆ. ಇದಕ್ಕೆ ಲಾಂಗ್ ಅಡ್ರೆಸ್ ಇದೆ ಗೊತ್ತಾಗಲ್ಲ. ಲೋಕಲ್ ಆರ್ಡರ್ಸ್ ತೋರಿಸ್ತು. ಲೋಕಲ್ ಇದು ಉಡುಪಿ ಗಾರ್ಡನ್ ನೋಡಿ 22 ರೂಪಾಯಿ. ನೋಡಿ 14 ರೂಪಾಯಿ ಟ್ರಾವೆಲ್ ಪೇ, 8 ರೂಪಾಯಿ ಸರ್ಜ್, 19 ರೂಪಾಯಿ. ಅಂದರೆ ಇಲ್ಲಿ ನೋಡಿ ಅವ್ರ ಮೆಸೇಜನ್ನು ಕೊಟ್ಟವನು ಗೊತ್ತಾ. ಇಲ್ಲಿ ತೋರಿಸ್ತೀನಿ ರೀ ಪ್ರೊಫೈಲಲ್ಲಿ. 4 ಆರ್ಡ್ರಿಗೆ ಇಷ್ಟಂತ ಎಲ್ಲಿರುತ್ತೆ ಇದು ಬರೋದು? ಇಲ್ಲ ಅದಲ್ಲ, 4 ಕಿಲೋಮೀಟ್ರಿಗೆ ರೇಟ್ ಕಾರ್ಡ್. ಇಲ್ಲೇ ಬರುತ್ತೆ ತಾಳೆ. ಎಲ್ಲಿದ್ದು ತೋರಿಸು. ಲೇಟ್ ನೈಟ್ ಬೋನಸ್ ಇದೇನು ತೋರಿಸ್ತಾನೆ ಇಲ್ಲ ಇವ್ರಿಗೆ. ರೇಟ್ ಕಾರ್ಡ್ ತೆಗೆದಾನೆ ಈಗ ತೆಗೆದ್ಬಿಟ್ಟವನ. ಇವರು ನಂದ್ರಲ್ಲಿ ನೋಡ್ತೀನಿ. ನಂದ್ರಲ್ಲಿ ಎಲ್ಲಿ ಹೋಗ್ಬೇಕದು? ಇದು ಆರ್ಡ್ರ್ ಓಪನ್ ಆಯಿತು. 1 ನಿಮಿಷ. ರೇಟ್ ಕಾರ್ಡು ನಂದ್ರಲ್ಲಿ ನೋಡಿ. ಮಲ್ಟಿ ಆರ್ಡ್ರ್ ಈ ಥರ ಕೊಟ್ಟಿದ್ದಾನೆ. ಸರ್ಚ್ ಸಿಂಗಲ್ ಆರ್ಡ್ರಿಗೆ 20 ರೂಪಾಯಿ. ಇವ್ರಿಗೆ ಏನೂ ತೋರಿಸ್ತಾ ಇಲ್ಲ. ಮತ್ತು ಮಲ್ಟಿ ಆರ್ಡ್ರಿಗೆ 20 ರೂಪಾಯಿಂದ 10 ರೂಪಾಯಿ. ಮತ್ತು ಲೇಟ್ ನೈಟ್ 10 ರೂಪಾಯಿ ಬೋನಸ್ಸು. ರೇಟ್ಸ್ ಏನು ಬರೀ ಲೇಟ್ ನೈಟು ಇದನ್ನು ತೆಗೆದ್ಬಿಟ್ಟವನ ಇವಾಗ. 20 ರೂಪಾಯಿ ಐತಲ್ಲ. ಅದಲ್ಲಣ್ಣ, ಮಿನಿಮಮ್ ಬೇಸ್ ಪೇ 20 ರೂಪಾಯಿ ಇರುತ್ತೆ 4 ಆರ್ಡ್ರಿಗೆ. ಇಲ್ಲಿ ನೋಡಿ ಇವರು ಒಂದೂ ಕೊಟ್ಟಿಲ್ಲ. ಒಂದು ಐಡಿಗೆ ಒಂದೊಂದು ಥರ ಕೊಡ್ತಾವನೆ. ಹಿಂಗೆ ಮಾಡಿದ್ರೆ ಹೆಂಗೋ ನೋಡಿ. ಮತ್ತು ಅವರೇಜ್ ಅರ್ನಿಂಗ್ಸು 20ರಿಂದ 55 ನನಗೆ ತೋರಿಸೋರು. ಇವಂಗೆ ನೋಡಿ ಏನೂ ತೋರಿಸ್ತಾ ಇಲ್ಲ. ಅದು ಯಾಕೆ ಈ ಥರ ಐಡಿ ಮಾಡೋಣ? ಇನ್ನೊಂದು ಯಾವ್ದು 3.1ನಾ?
ಇರೋ ಅದೊಂದು ಓಪನ್ ಮಾಡೋಣ. ಒಂದಲ್ಲ ಬ್ರೋ ಐಡಿ. ಹಾಂ ಅವ್ರದ್ದು ಸೇಮೇ ಇರೋದು. ಇದು ಪ್ರೊಫೈಲಲ್ಲಿ ಬರುತ್ತಲ್ಲ 3.2 ಎಲ್ಲಿ ಅಂತ ಬರ್ತಿದ್ದು ನೋಡಿ. ನಮ್ಮ ಫ್ರೆಂಡಿಗೆ 8 ರೂಪಾಯಿ ಸರ್ಜು, 25 ರೂಪಾಯಿ ಅಂದರೆ ಎಷ್ಟಾಯ್ತು ಗುರು ಇದು? 17 ರೂಪಾಯಿ ಟ್ರಾವೆಲ್ ಪೇ. 17 ರೂಪಾಯಿ 8 ರೂಪಾಯಿ ಟೋಟಲ್ ಸರ್ಜ್ 2.5 ಕಿಲೋಮೀಟ್ರಿಗೆ. ವಿಷ್ಣು ಗಾರ್ಡನ್ ಪಿಕಪ್ಪು ಡ್ರಾಪು ಆರ್ ಟಿ ನಗರ. ಈ ಥರ ಎಷ್ಟು ಕೊಡ್ತಾವೆ ನೋಡಿ ಬರೀ. ಈ ಥರ ಮೋಸ. 20 ರೂಪಾಯಿ ಆರ್ಡ್ರ್ ಅಂತ ಹೇಳಿಬಿಟ್ಟು ಈ ಥರ ಮೋಸ ಮಾಡ್ತಾವನೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹೊಡಿಬೇಕು. 2000 years later. ಗಾಡಿ ಮತ್ತು ಶೋರೂಮ್ ಬಿಟ್ಟಿದ್ದೆ, ಗಾಡಿ ಎಲ್ಲ ರೆಡಿ ಆಯಿತು. ಅದೇ ಗಾಡಿ ಫುಲ್ ಎಲ್ಲ ರೆಡಿ, ಆಯಿಲ್ ಚೇಂಜು ಎಲ್ಲ ಮಾಡಿಸಿದ್ದೀನಿ. ಇವಾಗ ಬಿಲ್ ಮಾಡಿಸ್ತಾ ಇದ್ದೀನಿ. ಇವಾಗೆಲ್ಲ ಫುಲ್ ಸರ್ವಿಸಿಂಗ್ ಆಗೈತಿ ಗಾಡಿದ. ಅಲ್ಲೊಂದು ಹುಡುಗಿ ಐತಿ, ನೋಡೋದು ಬೇಡ. ನಮ್ಮ ಗಾಡಿ ಕಿಲೋಮೀಟ್ರ್ ತೋರಿಸ್ತೀನಿ. ಇವತ್ತಿನ ಬಿಲ್ ಟೋಟಲ್ ಬಂದುಬಿಟ್ಟು ಎಷ್ಟಾಗೈತೆ ಅಂದ್ರೆ, ಇಲ್ಲಪ್ಪ ಟೋಟಲ್ ಬಿಲ್ಲಿಂಗ್ ಕೊಟ್ಟಿಲ್ಲ ಇವರು. ಇದು ಒಂದು ನಿಮಿಷ ನೋಡೋಣ. ಕಾರ್ಡಲ್ಲಿ ಸ್ವೈಪ್ ಮಾಡಿದ್ದಾರೆ. ಆದರೆ ಇದರಲ್ಲಿ ಇನ್ಶೂರೆನ್ಸ್ ಅಂತೀನಿ, ಮತ್ತು ಇದ್ರದ್ದು ಬೇರೆ ಐತೆ. ಅಂದರೆ ಕಾರ್ಡಲ್ಲಿ ನೋಡಿ 1728 ರೂಪಾಯಿ. ಅಂದರೆ ನೆಕ್ಸ್ಟ್ ಟೈಮ್ ಸರ್ವಿಸ್ ಮಾಡಿದ್ರೂ ಫ್ರೀದಾಗಿ ಮಾಡ್ತಾರೆ ನೆಕ್ಸ್ಟ್ ಟೈಮ್. ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕಟ್ಟಿದ್ದೀನಿ. ಇವತ್ತಿನ ಟೋಟಲ್ ಬಂದುಬಿಟ್ಟು 1700 ರೂಪಾಯಿ. ನೋಡೋಣ ಇನ್ನು ಮುಂದೆ ಕೆಲ್ಸಕ್ಕೆ ಹೋಗೋಣ. ನಾಳೆ ಹಿಡಿದು ಕರೆಕ್ಟಾಗಿ ಕೆಲಸ ಮಾಡೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಲ್ಲಿವರೆಗೂ ಟಾಟಾ ಬಾಯ್.